ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಇನ್ಮುಂದೆ ಕೇರಳದ ಶಬರಿಮಲೆಗೆ ಹೋಗಬೇಕಾಗಿಲ್ಲ. ಬದಲಾಗಿ ಬೆಂಗಳೂರಿನಲ್ಲೂ ಶಬರಿಮಲೆ ಮಾದರಿಯಲ್ಲಿ ದೇಗುಲ ತಲೆ ಎತ್ತುತ್ತಿದೆ. ಬರೋಬ್ಬರಿ 4 ವರ್ಷದ ಸತತ ದೇಗುಲ ಕಾಮಗಾರಿ ಮುಂದುವರೆದಿದೆ. ಹಾಗಾದ್ರೆ ಕರ್ನಾಟಕದ ಶಬರಿಮಲೆ ದೇಗುಲ ಹೇಗಿದೆ ಬನ್ನಿ ನೋಡೋಣ. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಖುಷಿ ಸುದ್ದಿ. ಶರಣಮಯ್ಯಪ್ಪ ದರ್ಶನಕ್ಕೆ ಇನ್ನು ಬೆಂಗಳೂರಿನಲ್ಲೇ ಅವಕಾಶವಿದೆ. ದಿವ್ಯ ಜ್ಯೋತಿ ದರ್ಶನ ಸಹ ದೇಗುಲದ ಆವರಣದಲ್ಲಿ ಕಾಣಬಹುದು. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಮಾದರಿ ರೆಡಿಯಾಗುತ್ತಿದೆ. ಅಚ್ಚು ಕೇರಳ ಅಯ್ಯಪ್ಪನ ಗುಡಿಯಂತೆ ಇಲ್ಲಿ ದೇವಸ್ಥಾನದ ಕಾಮಗಾರಿ ಮುಂದುವರೆದಿದೆ. ಈ ದೇಗುಲ ನಿರ್ಮಾಣದ ಕೆಲಸ ಕಳೆದ 4 ವರ್ಷಗಳಿಂದ ಮುಂದುವರೆದಿದೆ. ಕಟ್ಟಡ ಕಾಮಗಾರಿ ನಡೀತಾ ಇದ್ರೂ ಬರೋ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಭಕ್ತರಿಗಾಗಿ ಗರ್ಭಗುಡಿಯ ಮೂಲ ಮೂರ್ತಿಗೆ ಈಗಾಗಲೇ ಪೂಜೆ ಶುರುವಾಗಿದೆ. ನಾನು ಆ್ಯಕ್ಚುಲಿ ಶಬರಿಮಲೆಗೆ ವರ್ಷ ಹೋಗ್ತಾ ಇದ್ರು. ಆಮೇಲೆ ಒಂದು 4 ವರ್ಷ ತಿಂಗಳು ಶಬರಿಮಲೆಗೆ ಹೋಗಿ ಬಂದವರು. ಸೊ ಈ ದೇವಸ್ಥಾನಕ್ಕೆ ಬಂದಮೇಲೆ ಆ್ಯಕ್ಚುಲಿ ನನಗೆ ನಮ್ಮ ಶಬರಿಮಲೆ ಕೇರಳ ಶಬರಿಮಲೆಗೆ ಹೋಗೋದು ಥರನೇ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಅದೇ ಅನುಭವ ಆಯಿತು. ಬನ್ನೇರುಘಟ್ಟದ ಅಮೃತ ನಗರದಲ್ಲಿ 4 ಎಕರೆ ಜಾಗದಲ್ಲಿ ದೇಗುಲ ನಿರ್ಮಾಣ ಕೆಲಸ ನಡೆಯುತ್ತಿದೆ. ಈ ದೇಗುಲದ ಲಾಭ ನಷ್ಟದ ಮೇಲ್ವಿಚಾರಣೆ ಜವಾಬ್ದಾರಿಯನ್ನ ಶ್ರೀ ಸಿದ್ಧಿ ವಿನಾಯಕ ಅಯ್ಯಪ್ಪ ದೇವಾಲಯ ಟ್ರಸ್ಟ್ ವಹಿಸಿಕೊಂಡಿದೆ. ಈಗಾಗಲೇ ದೇಗುಲ ನಿರ್ಮಾಣಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಸುತ್ತಮುತ್ತ ಈ ದೇಗುಲ ಈಗಾಗಲೇ ಕರ್ನಾಟಕದ ಶಬರಿಮಲೆಯಂತೆಯೇ ದೇಗುಲ ಖ್ಯಾತಿ ಪಡೆದಿದೆ. ಶಬರಿಮಲೆಯಲ್ಲಿ ಸಾಮಾನ್ಯವಾಗಿ 41 ದಿನಗಳ ವ್ರತವನ್ನು ಪಾಲನೆ ಮಾಡಿ ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇಂದಿನಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಅಲ್ಲಿ ಈ ವಯಸ್ಸಿಗೆ ಬಂದಂಥ ಮಕ್ಕಳು, ಹೆಣ್ಣುಮಕ್ಕಳು ಅಂದರೆ 60 ವರ್ಷಕ್ಕಿಂತ ಕೆಳಗಿರತಕ್ಕಂಥ ಮಕ್ಕಳು ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟಂಥ ಮಕ್ಕಳು ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ 41 ದಿವಸಗಳು ಅವರು ವ್ರತವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶಬರಿಮಲೆಯಲ್ಲಿ ಪುರುಷರು ಮತ್ತು ವಯಸ್ಸಾದಂಥವ್ರು ಮಾತ್ರ ಹೋಗಲಿಕ್ಕೆ ಒಂದು ಅವಕಾಶ ಇರ್ತದೆ ಇರುಮುಡಿಯನ್ನು ಹೊತ್ತು. ಆದರೆ ಈ ದೇವಾಲಯದಲ್ಲಿ ಎಲ್ಲರಿಗೂ ಒಂದು ಅವಕಾಶವನ್ನು ನಾವು ಅಷ್ಟಕ್ಕೂ ಶಬರಿಮಲೆಯಂತೆ ಇಲ್ಲೂ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು. ಭಕ್ತರಿಗೆ ಅನುಕೂಲವೆಂದರೆ ಈ ದೇಗುಲಕ್ಕೆ ಮಹಿಳೆಯರಿಗೆ ವಯಸ್ಸಿನ ಮಿತಿ ಇಲ್ಲ. ಇದು ಭಕ್ತರ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಶಬರಿಮಲೆ ದರ್ಶನಕ್ಕೆ ಕೇರಳಗೆ ಹೋಗಿ ನೂಕು ನುಗ್ಗಲಿನಲ್ಲಿ ಕಷ್ಟಪಡುವುದಕ್ಕಿಂತ ಬೆಂಗಳೂರಿಗರು ಬನ್ನೇರುಘಟ್ಟ ದೇಗುಲಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬಹುದು. ದಿವ್ಯ ಜ್ಯೋತಿಯ ದರ್ಶನ ಸಹ ಪಡೆಯಬಹುದು. ನೋಡಿದ್ರಲ್ಲ, ಬೆಂಗಳೂರಲ್ಲಿ ಏನಿಲ್ಲ ಹೇಳಿ. ತಿರುಪ್ತಿಯನ್ನು ಸೆಡ್ಡೊಡಿಯೋಕ್ಕೆ ಬೆಂಗಳೂರಲ್ಲಿ ಚಿಕ್ಕ ತಿರುಪ್ತಿ ಬಂತು. ಈಗ ಅಯ್ಯಪ್ಪ ಸ್ವಾಮಿ ಸೀಸನ್. ಹಾಗಂತ ಪ್ರತಿಯೊಬ್ಬರು ಕೇರಳಗೆ ಹೋಗಿ ಅಲ್ಲಿ ದರ್ಶನ ಪಡೆಯೋದು, ಜನಜಂಗುಳಿಯಲ್ಲಿ ಸಿಲುಕೋದು ಯಾಕೆ ಅಂತ ಬೆಂಗಳೂರಿನಲ್ಲೇ ಅಯ್ಯಪ್ಪ ಸ್ವಾಮಿ ದೇವಾಲಯ ಸಹ ಇದೆ. ಅದೇ ರೀತಿಯ ಸಂಪ್ರದಾಯವನ್ನು ಪಾಲನೆ ಸಹ ಮಾಡ್ತಿದ್ದಾರೆ. ಇನ್ನಾದರೂ ಆ ಜನಜಂಗುಳಿಯ ಗೋಜನ ತಪ್ಪಿಸಿಕೊಂಡು ಇಲ್ಲೇ ದಿವ್ಯ ಜ್ಯೋತಿಯ ದರ್ಶನವನ್ನು ಜನ ಪಡೀಲಿ ಅನ್ನೋದು ಸುವರ್ಣ ನ್ಯೂಸ್ನ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಲ್ಲಣ್ಣಗೌಡ ಜೊತೆ ನಂದಿನಿ, ಸುವರ್ಣ ನ್ಯೂಸ್.